ಅಫಜಲ್ಪುರ್ ತಾಲೂಕಿನಲ್ಲಿ ಶಾಸಕರು ಯಾವ ರೀತಿಯಿಂದ ಸರ್ಕಾರದ ನೀತಿ ನಿಯಮಗಳನ್ನ, ಶಿಷ್ಟಾಚಾರಗಳನ್ನ, ಕಾನೂನುಗಳನ್ನ ಉಲ್ಲಂಘನೆ ನಡೀತಾ ಇದೆ ಅನ್ನೋದನ್ನ ಇವತ್ತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಈ ಶಾಸಕರು ತಮ್ಮ ಸ್ಥಾನವನ್ನ, ತಮ್ಮ ಸ್ಥಾನದ ಘನತೆಯನ್ನ, ತಮ್ಮ ಸ್ಥಾನದ ನೀತಿ ನಿಯಮಗಳನ್ನ, ಶಿಷ್ಟಾಚಾರಗಳನ್ನ ಸಂಪೂರ್ಣವಾಗಿ ಉಲ್ಲಂಘನೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಸುಪುತ್ರರು ಅವರು ಸೇರಿಕೊಂಡು ಇದನ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಪ್ರಮುಖವಾಗಿ ಸರ್ಕಾರದಲ್ಲಿ ಸರ್ಕಾರಿ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು, ಸರ್ಕಾರಿ ಕಾಮಗಾರಿಗಳನ್ನ ಶಂಕುಸ್ಥಾಪನೆ ಮಾಡ್ತಕ್ಕಂಥದ್ದು, ಸರ್ಕಾರದ ಯೋಜನೆಗಳನ್ನು, ಸಭೆ ಸಮಾರಂಭಗಳನ್ನ ಶಾಸಕರ ಅನುಪಸ್ಥಿತಿಯಲ್ಲಿ ಶಾಸಕರ ಸುಪುತ್ರರಾದಂಥ KKRTC ಅಧ್ಯಕ್ಷ ಆಗಿನಿ ಅನ್ನುವಂಥ ತನ್ನದೇ ಆದಂತಹ ಸ್ವಪ್ರತಿಷ್ಠೆಯಲ್ಲಿ ಮನ ಬಂದಂಗೆ ತಾಲೂಕಿನಲ್ಲಿ ನಡ್ಕೊಳ್ತಾ ಇರೋದು ನಿಜಕ್ಕೂ ಈ ದೇಶದ ಸಂವಿಧಾನ ಕಾನೂನಿಗೆ ಅವರು ಮಾಡ್ತಾ ಇರತಕ್ಕಂಥ ಅಪಚಾರ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾವ ರೀತಿ ಅಂತಂದ್ರೆ, ಉದಾಹರಣೆಯಾಗಿ ಈ ಗ್ಯಾರಂಟಿ ಸಮಿತಿ ವತಿಯಿಂದ, ಗ್ಯಾರಂಟಿಗಳ ಸಮಿತಿ ಏನಿದೆಯಲ್ಲ, ಆ ಗ್ಯಾರಂಟಿ ಸಮಿತಿ ವತಿಯಿಂದ ಒಂದು ಪರಿಶೀಲನಾ ಸಭೆಯನ್ನು ನಡೀತದೆ. ಆ ಪರಿಶೀಲನಾ ಸಭೆಯಲ್ಲಿ KKRTC ಅಧ್ಯಕ್ಷನ ಕೆಲಸ ಏನವ್ರ ಕೆಲಸ? ಹೌದು, KKRTC ಅಧ್ಯಕ್ಷರಿಗೆ ಪ್ರೋಟೋಕಾಲ್ದಲ್ಲಿ, ಈ ಗ್ಯಾರಂಟಿ ಸಮಿತಿಯ ಪ್ರೋಟೋಕಾಲ್ದಲ್ಲಿ ಏನಾದರೂ ಅವಕಾಶ ಇದೆಯಾ? ಯಾಕೆ ಇವ್ರು ಯಾಕೆ ಹೋಗಿ ಕೂತ್ಕೊಂಡು ಸಭೆ ಮಾಡೋದು? ಇವರಿಗೇನು ಸಂಬಂಧ? ಇದು ಒಂದು ಕಡೆಗೆ. ಇದಕ್ಕೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಇರ್ತಾರೆ, ಮೆಂಬರ್ ಸೆಕ್ರೆಟರಿ ಇರ್ತಾರೆ, ಮೆಂಬರ್ ಅವರು ಇರ್ತಾರೆ, ಅದರ ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಭೆಯಾಗಿ ಇರ್ಬೇಕಂತ ಇದೆ. ಇವ್ರು ಯಾಕಿರ್ತಾರೆ? ಅಲ್ಲಿ KS ಆಫೀಸರ್ ಒಬ್ರು ತಾಲೂಕಾ ಪಂಚಾಯತಿ UO ಇದ್ದಾರೆ, ಅವರು ಕೂಡ ಶಿಷ್ಟಾಚಾರ ಪಾಲನೆ ಮಾಡಲಿಕ್ಕೆ ತಯಾರಿಲ್ಲ. ಅವ್ರು ಹೇಳ್ದಂಗೆ ಅವ್ರ ಕೈಗೊಂಬೆಗೆ ಒಬ್ಬ KS ಅಧಿಕಾರಿಯಾಗಿ ಹ್ಯಾಂಗೆ ಆಡಳಿತ ಮಾಡ್ಬೇಕನ್ನೋ ಕನಿಷ್ಠ ಸೌಜನ್ಯತೆ ಅವ್ರ ಹತ್ರ ಇಲ್ಲ. ಒಂದು ಕಡೆಗೆ. ಇನ್ನೊಂದು ಕಡೆಗೆ, ಮೊನ್ನೆ ಮೊದಲ B ಗ್ರಾಮದಲ್ಲಿ ಒಂದು ದೇವರಾಜ ಅರಸು ನಿಗಮ ಮತ್ತು ವೀರಶೈವ ಅಭಿವೃದ್ಧಿ ನಿಗಮ ವತಿಯಿಂದ ಸರ್ಕಾರದ ವಿವಿಧ ಫಲಾನುಭವಿಗಳಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಾರೆ. ಸರ್ಕಾರಿ ಕಾರ್ಯಕ್ರಮ ಇದು. ಆ ಸರ್ಕಾರಿ ಕಾರ್ಯಕ್ರಮ ಬ್ಯಾನರ್ದಲ್ಲಿ KKRTC ಅಧ್ಯಕ್ಷನ ಫೋಟೋ ಇರ್ತದೆ. ಶಾಸಕರು ಇರಲ್ಲ ಅಲ್ಲಿ. ಶಾಸಕರು ಅಧಿವೇಶನ ಇದೆ, ಬೆಂಗಳೂರಲ್ಲಿ ಇರ್ತಾರ ಅಂತ ಗೊತ್ತಿದ್ರು ಶಾಸಕನ ಸುಪುತ್ರನೇ ಈ ಏನದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಸಿ ಅವರೇ ಹಕ್ಕುಪತ್ರವನ್ನು ವಿತರಣೆ ಮಾಡಿಸಿ ಸರ್ಕಾರಿ ಕಾರ್ಯಕ್ರಮ. ಇವರಿಗೆ ಸಂಬಂಧ ಇದು? KKRTC ಅಧ್ಯಕ್ಷರಿಗೆ ಹಕ್ಕುಪತ್ರಗಳನ್ನು ವಿತರಣೆ ಮಾಡುವ ಅಧಿಕಾರ ಯಾರು ಕೊಟ್ಟಿದ್ದು? ಇವ್ರ ಪ್ರೋಟೋಕಾಲ್ ಏನು, ಎಷ್ಟರ ಮಟ್ಟಿಗೆ ಮಿತಿ ಮೀರಿದೆ ಅನ್ನೋದನ್ನ ಇವೆಲ್ಲ ಸಾಕ್ಷಿ. ಇದರ ಜೊತೆಗೆ ಸರ್ಕಾರಿ ಯೋಜನೆಗಳು ಇನ್ನೊಂದು ಕಡೆಗೆ, ಶಿವಪುರ ಗ್ರಾಮದಲ್ಲಿ ಇವರಿಗೆ ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತೇಳಿ ಇದು ಸರ್ಕಾರಿ ಶಾಲೆ ಕಟ್ಟಡವನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು. ಬೆಳಿಗ್ಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿ ಅಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಮತ್ತು ಎಲ್ಲ ಶಿಕ್ಷಕರು ಸೇರ್ಕೊಂಡು ಮಕ್ಕಳಿಗೆ ಬೆಳಗ್ಗೆಯಿಂದ ಸಂಜೆ 8 ಗಂಟೆ ತನಕ ಕುಂದಿರ್ಸ್ತಾರೆ. ಇವರೆಲ್ಲ ಕೆಲಸ ಮುಗಿಸ್ಕೊಂಡು ರಾತ್ರಿ 8ಕ್ಕೆ ಶಾಲೆ ಓಪನಿಂಗ್ ಮಾಡದ. ಅಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಶಿಕ್ಷಣ ಇಲಾಖೆ, PWD ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ. ಇದಕ್ಕೂ ಶಾಸಕರಿಲ್ಲ. ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಧಿಕಾರ ಇದು ಎಷ್ಟರ ಮಟ್ಟಿಗೆ ದುರುಪಯೋಗ ಮಾಡ್ಕೋತಾ ಇದ್ದಾರೆ. ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ತಾಲೂಕಾ ಪಂಚಾಯತಿ ಕಚೇರಿ ಎದುರುಗಡೆ ಸಾರ್ವಜನಿಕ ಶೌಚಾಲಯನ ಮಾಡಿದ್ದಾರೆ. ಅದು ಮಾಡಿದ್ದೇ ತಪ್ಪು. ಮಾಡೋದ್ ಬಳಕ ಇವ್ರು ಯಾರು? ಪುರಸಭೆ ಅಧ್ಯಕ್ಷರು ಮಾಡಬೇಕು, MLA ಅವರು ಮಾಡಬೇಕು, ಸಂಬಂಧಪಟ್ಟವ್ರು ಮಾಡಬೇಕು. ಇವ್ರು ಯಾವ ಶಿಷ್ಟಾಚಾರದಲ್ಲಿ ಬರ್ತಾರೆ? ಇವರಿಗೇನು ಪ್ರೋಟೋಕಾಲ್ ಇದೆ? ಪುರಸಭೆಯ ಕಾಮಗಾರಿಗಳನ್ನ ಉದ್ಘಾಟನೆಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ಒಂದು ಪ್ರೋಟೋಕಾಲ್ ಇದೆ. ಕಲ್ಲಲ್ಲಿ ಯಾರ್ದು ಹೆಸರು ಹಾಕ್ಬೇಕು, ಯಾರು ಹಾಕಬಾರ್ದು, ಮತ್ತು ಯಾರ್ಯಾರು ಇನ್ವಿಟೇಷನ್ ಅಲ್ಲಿ ಇರಬೇಕು, ಯಾರಿಗೆ ಇನ್ವೈಟ್ ಮಾಡ್ಬೇಕು ಅನ್ನೋದು ಅದಕ್ಕೊಂದು ಶಿಷ್ಟಾಚಾರ ಇದೆ. ಅದು ಏನು ಸಂಬಂಧ ಇಲ್ಲ. ಇನ್ನೊಂದು ಕಡೆಗೆ ಇವರು ಗಣಗಾಪುರದಲ್ಲಿ PWD ಇಲಾಖೆ ವತಿಯಿಂದ 3 ಕೋಟಿ ರೂಪಾಯಿ 4 ಕಿಲೋಮೀಟರ್ ರಸ್ತೆಯನ್ನ ಇದು ಮಾಡ್ತಾರೆ, ಅಡಿಗಲ್ ಗುದ್ಲಿ ಪೂಜೆ ಮಾಡ್ತಾರೆ.
ಇದರಲ್ಲಿ ಕಲ್ಲಲ್ಲಿ ಇವರು ಇದನ್ನ ಓಪನಿಂಗ್ ಮಾಡ್ತಾರೆ. ಇವ್ರಿಗೇನ್ ಸಂಬಂಧ? ಏನ್ PWD ಮಿನಿಸ್ಟರ್ ಇವರು ಮನಸ್ಸಿಗೆ ಬಂದಂಗೆ ನೋಡ್ಕೊಳ್ಳೋದ? ಇಲ್ಲಿ ಕನಿಷ್ಠ ಶಾಸಕರು ಕೂಡ ಇಲ್ಲ. ಇದು ಆಯ್ತು. ಇನ್ನೊಂದು ಕಡೆಗೆ ಕಾಡಾ ಇಲಾಖೆ, ನೀರಾವರಿ ಇಲಾಖೆಗೆ ಸಂಬಂಧಪಟ್ಟ ಕಾಡಾ ಇಲಾಖೆಯಲ್ಲಿ ರಸ್ತೆಗಳು ಮಾಡ್ತಾ ಇದ್ದಾರೆ. ಈ ರಸ್ತೆಗೆ ಇವ್ರು ಯಾರ ಇವ್ರೇನು ಕಾಡ ಚೇರ್ಮನ್ ಇವರು ರಸ್ತೆ ಹೋಗಿ ಓಪನಿಂಗ್ ಮಾಡ್ಲಿಕ್ಕೆ? ಇವ್ರ್ಯಾಕೆ ಹೋಗಿ ಓಪನಿಂಗ್ ಮಾಡೋದು? ರಸ್ತೆ ಗಾಡಿಗೆ ಬದಲಿ ಪೂಜೆ ಯಾಕೆ ಮಾಡೋದು ಇವರು? ಇವ್ರಿಗೇನ್ ಸಂಬಂಧ? ಒಂದು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಉದ್ಘಾಟನೆ ಮಾಡ್ತಾರೆ. ಮಾಡುವಂತ ಸಂದರ್ಭದಲ್ಲಿ ಭಾಷಣ ಮಾಡ್ತಾರೆ. ಅಫ್ಜಲ್ಪುರ್ ಕ್ರೀಡಾಂಗಣಕ್ಕೆ 5 ಕೋಟಿ ಅನುದಾನ ಕೊಡ್ತೀವಿ. ನೀವ್ಯಾರಿ ಅನುದಾನ ಕೊಡ್ಲಿಕ್ಕೆ? ನಿಮ್ KKRTC ಅನುದಾನ ಇದು ನಿಮ್ KKRTC ಅನುದಾನ. ಶಾಸಕರ ಅಧಿಕಾರ ಇರ್ತದೆ. ಶಾಸಕರ ಮಗ ಇದ್ದೀನಂದ್ರೆ ಏನ್ ಬೇಕಾದ ಹೇಳ್ಬೋದಾ? ಇನ್ನು ಇಂಥ ಹಲವಾರು ಉದಾಹರಣೆಗಳನ್ನು ನಾನು ತೋರಿಸ್ಬೇಕು. ಹಲವಾರು ಉದಾಹರಣೆಗಳು, 1, 2 ಅಲ್ಲ. ನಾನೇನ್ ಹೇಳ್ತೇನೆಂದ್ರೆ, ಶಾಸಕರು ಡಿಕ್ಲೇರ್ ಮಾಡಿ, ನನಗೆ ಮನೆಯಲ್ಲಾಗ್ಯದ, ನನ್ನ ಮಗ ಬಹಳ ಚಂದನ, ಅವನಿಗೆ ಓಡಾಡೋ ಕೆಪಾಸಿಟಿ ಅದ, ನನ್ನ ಮಗನಿಗೆ ವಾರಸಿನ ಅಂತ ಹೇಳ್ಬಿಡ್ಲಿ ಶಾಸಕರು. ಕಾಂಗ್ರೆಸ್ನಾಗಿರೋ ಮುಖಂಡರು ಕೆಲವೊಂದು ನಾನು ಮಾತಾಡುವಂತ ಸಂದರ್ಭದಲ್ಲಿ ನನ್ನ ಮೇಲೆ ಎದುರು ಬೀಳ್ತಾರೆ. ನೀವ್ಯಾರು ಕೇಳೋರು ಅಂತೇಳಿ. ಈ ದೇಶದ ಸಂವಿಧಾನ ಅನ್ನೋದು ನಮ್ಮ ದೇಶದ ಕಾನೂನು. ಅದು ಕಾಂಗ್ರೆಸ್ನವ್ರು ಕಾನೂನು ಸಂವಿಧಾನ ಪುಸ್ತಕ ಹಿಡ್ಕೊಂಡು ಓಡಾಡ್ತೀರಿ. ಚಂತನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ, ನಾವು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡ್ತೀರಿ, ಸಂವಿಧಾನ ರಕ್ಷಕರ ಮಾತಾಡ್ತೀರಿ. ಇಟ್ಟೆಲ್ಲ ಕಾನೂನು ಉಲ್ಲಂಘನೆ ಆಗ್ಲಿಕ್ಕತ್ತದಲ್ಲ. ಕಾಂಗ್ರೆಸ್ ನಾಯಕರಿಗೆ ಏನು ಕಾಣಲಾಗಿದೆ ನಮ್ಮ ಜನಪದಾಗ? ನಿಮ್ ಎಂ.ಎಲ್.ಎ ಮಗ ಏನ್ ತಪ್ಪು ಮಾಡಿದ್ರು ಅದು ಕಾನೂನು ಸಂವಿಧಾನ ಉಲ್ಲಂಘನೆ ಆಗಲ್ಲ, ಸಂವಿಧಾನಕ್ಕೆ ಅಪಮಾನ ಆಗಲ್ಲ. ಅವ್ರು ಹ್ಯಾಂಗ್ ಬೇಕಾದ್ರೆ ನೋಡ್ಕೋಬಹುದೇ? ನಿಮ್ಗೆ ಸಿಟ್ಟೆ ಬರಲ್ಲ? ಕೇಳೋದು ಶಕ್ತಿ ಇಲ್ಲ ನಿಮ್ಗ? ಅಷ್ಟರ ಮಟ್ಟಿಗೆ ಗುಲಾಮ ಆಗ್ಬಿಟ್ರಿ. ನಾನು ಹೇಳ್ತಾ ಇದ್ದೇನೆ, ಶಾಸಕರಿಗೆ ನೀವು ಅಧಿಕಾರ ಮಾಡುವ ಶಕ್ತಿ ಇಲ್ಲಂದ್ರೆ ರಾಜೀನಾಮೆ ಬಿಸಾಕಿ ಮನೆಗೆ ಹೋಗ್ರಿ. ನಿಮ್ಗೆ ಶಾಸಕತ್ವದ ಶಕ್ತಿಯನ್ನು ನಿಭಾಯಿಸುವ ಶಕ್ತಿ ಇಲ್ಲಾಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಎಷ್ಟರ ಮಟ್ಟಿಗೆ ನಡೀತಾ ಇದೆ ಅಫ್ಜಲ್ಪುರದಲ್ಲಿ ನಿಮ್ದು. ಇದಷ್ಟೇ ಅಲ್ಲದೆ ಇನ್ನೊಂದು ಕಡೆಗೆ ಶಾಸಕರು ಶಿಕ್ಷಣದ ಹರಿಕಾರರು. ಪ್ರತಿ ವೇದಿಕೆಯಲ್ಲಿ ಹೇಳ್ತಾರೆ ಶಿಕ್ಷಣದ ಹರಿಕಾರರು ಮತ್ತು ಶಿಕ್ಷಣ ಪ್ರೇಮಿಗಳು. KKRDB ಅನುದಾನದಲ್ಲಿ 2023-24ನೇ ಸಾಲಿನಲ್ಲಿ 13 ಕೋಟಿ ರೂಪಾಯಿ ಇಡ್ತಾರೆ. ಎದಕ್ಕಂದ್ರೆ ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಕಾಲೇಜುಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ, ಅದರ ಜೊತೆಗೆ ಈ ಹಾಸ್ಟೆಲ್ಗಳಲ್ಲಿ, ವಸತಿ ನಿಲಯಗಳಲ್ಲಿ, ಮುರಾರ್ಜಿ ಶಾಲೆಗಳಲ್ಲಿ ಏನಂದ್ರೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನ ಅಳವಡಿಸಬೇಕು ಅಂತೇಳಿ 13 ಕೋಟಿ ರೂಪಾಯಿ ಇಡ್ತಾರೆ. 2023-24 KKRDB ಅನುದಾನದಲ್ಲಿ. ಇದಕ್ಕೆ ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿದಾರೆ ಗೊತ್ತಾ? 7,21,00,000. ಎತ್ತತ್ರ 7 ಕೋಟಿ ಮೇಲ್ಗಡೆ ಖರ್ಚು ಮಾಡಿದ್ದಾರೆ. ಇವು ಶುದ್ಧ ಕುಡಿಯುವ ನೀರಿನ ಘಟಕದ ಇನ್ನೊಂದು ಕಥೆ ಏನಿದೆ ಅಂದ್ರೆ, ಒಂದು ಶಾಲೆಗೆ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಅಳವಡಿಸಲಿಕ್ಕೆ 3,41,000 ರೂಪಾಯಿ. ಇದು 3.5 ಲಕ್ಷ. ಹಾಸ್ಟೆಲ್ಗಳಿಗೆ 7 ಲಕ್ಷದಿಂದ 8 ಲಕ್ಷ ರೂಪಾಯಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಅಳವಡಿಸಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ 10 ಲಕ್ಷ ರೂಪಾಯಿ ಮತ್ತು ಮುರಾರ್ಜಿ ಶಾಲೆಗಳಿಗೆ 20 ಲಕ್ಷ ರೂಪಾಯಿ. ಹಿಂಗೆ ಅನುದಾನವನ್ನು ಫಿಕ್ಸ್ ಮಾಡ್ತಾರೆ. ಇನ್ನೊಂದು ಗೊತ್ತಿರಲಿ, ಈ 3,50,000 ರೂಪಾಯಿ ಶಾಲೆಗಳಿಗೆ ಶುದ್ಧ ಕುಡಿಯುವ ನೀರಿನ ಘಟಕ ಹೆಂಗೆ ಎಸ್ಟಿಮೇಟ್ ಮಾಡ್ತಾರೆ ಇವರಂದ್ರೆ, ಬರೇ 25,000-50,000 ರೂಪಾಯಿದಾಗ ಆ ಶುದ್ಧ ಕುಡಿಯುವ ನೀರಿನ ಘಟಕ ಯಂತ್ರಗಳನ್ನು ಅಳವಡಿಸ್ತಾರೆ. ಎಸ್ಟಿಮೇಟ್ ಏಟಿದೆ? 3.5 ಲಕ್ಷ ಇದೆ. 50 ಲಕ್ಷ ಒಳಗಡೆ ಕಳಪೆ, 50,000 ರೂಪಾಯಿ ಒಳಗಡೆ ಇರತಕ್ಕಂತ ಕಳಪೆ ಮಟ್ಟದ ಯಂತ್ರಗಳನ್ನು ತಂದು ಕುಂದಿರಿಸ್ತಾರೆ. ಅದಕ್ಕೆ ಬಿಲ್ ಎತ್ತುತ್ತಾರೆ. ಇವತ್ತು ಅಫ್ಜಲ್ಪುರ್ ತಾಲೂಕಿನ ಯಾವ ಶಾಲೆಗೆ ಹೋಗಿ ನೀವು ಇದಕ್ಕೆ ಕೇಳಬಹುದು.
ನಾನು ಸಾರ್ವಜನಿಕ ಮಾಧ್ಯಮದ ಮುಂದೆ ಬಿಡುಗಡೆ ಮಾಡ್ತಾ ಇದ್ದೇನೆ. ಯಾವ ಶಾಲೆಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳಿಲ್ಲ. ಇದರಲ್ಲಿ 90% ಅವ್ಯವಹಾರ ಇದೆ. 90% ಅವ್ಯವಹಾರ ಇದೆ. ಒಂದು ಮೂಲಗಳ ಪ್ರಕಾರ ಇವರೆಲ್ಲ ಸಾಕ್ಷಿ ಕೇಳಿಬಿಡ್ತಾರೆ ನನಗೆ. ಆರೋಪ ಇವ್ರದ್ದು MLA ಮಗನ 35%, 30-35% ಅದ ಅಂತ ಕೇಳಿದೆ. ಏನ್ ಮಾಡೋದು? ನೀವು ಶಿಕ್ಷಣದ ಪ್ರೇಮಿಗಳ ಅಂತ ಹೇಳ್ತೀರಿ, ಶಿಕ್ಷಣದ ಹರಿಕಾರ ಅಂತ ಹೇಳ್ತೀರಿ. ಶಾಲೆಗಳು ಬಡ ಮಕ್ಕಳಿಗೆ ಕುಡಿಲಿಕ್ಕೆ ನೀರು ಕೊಡ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ, ಆಸ್ಪತ್ರೆಯಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಸಿಗಲ್ಲ, ಸ್ವಚ್ಛವಾದ ನೀರು ಸಿಗಲ್ಲ. ಈ ಕುಡಿಯೋ ನೀರಿಗೆ ಶಾಲೆಗಳ ಪರಿಸ್ಥಿತಿನೇ ನೀವು ಬಿಡ್ತಾ ಇಲ್ಲ. ಇನ್ನೂ ಉಳಿಕಿದ ಹಣ ಯಾಕೆ ಖರ್ಚು ಮಾಡಲಿಲ್ಲ? 8 ಕೋಟಿ 7 ಕೋಟಿ 21 ಲಕ್ಷ ಖರ್ಚಿದೆ. ಇನ್ನ ಹಣ ಉಳಿದಿಲ್ಲ, ಯಾಕೆ ಖರ್ಚು ಮಾಡಲಿಲ್ಲ? ಒಂದು ಕಡೆಗೆ ಸರ್ಕಾರದಿಂದ ಬಂದ ಹಣವನ್ನ ನೀವು ದುರುಪಯೋಗ ಮಾಡ್ಕೋತೀರಿ, ಇನ್ನೊಂದು ಕಡೆಗೆ ಬಂದ ಹಣವನ್ನ ಸಮರ್ಪಕವಾಗಿ ಬಳಕೆ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಹಳೆಯದರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಗೆ ಸಂಬಂಧಪಟ್ಟವರಿಗೆ ಕಾಂಟ್ರಾಕ್ಟರ್ ಕೆಲಸ ಕೊಡಿಸಿ ಬಿಲ್ ಹ್ಯಾಂಗ್ ತಗೋಬೇಕಂತ ಗೊತ್ತಾಯ್ತು ನಿಮ್ಗೆ? ಅದ್ರ ಬಗ್ಗೆ ಮಾತಾಡ್ರಿ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ನೀರಾವರಿ ಬಗ್ಗೆ ಮಾತಾಡ್ರಿ, ರೈತರ ಬಗ್ಗೆ ಮಾತಾಡ್ರಿ, ಶಿಕ್ಷಣದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ಆರೋಗ್ಯದ ಬಗ್ಗೆ, ಆಸ್ಪತ್ರೆಗಳ ಬಗ್ಗೆ ಮಾತಾಡ್ರಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡೋದು ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಗಳನ್ನ ಮಾತಾಡಿಕೊಂಡು ನಿಮ್ಮ ತೆವಲಿಗೆ ಇನ್ನೇನೋ ಮಾಡಿ ಈ ತಾಲೂಕಿನ ಜನರಿಗೆ ಬಲಿ ಕೊಡ್ತಕ್ಕಂಥ ಕೆಲಸವನ್ನ ದಯವಿಟ್ಟು ಅದನ್ನ ಮಾಡಬಾರದು ಅಂತಕ್ಕಂಥದ್ದು ನನ್ನದು. ನಿಮಗೆ ನಿಜವಾಗ್ಲೂ ಶಾಸಕರಿಗೆ ನಿಮ್ಮ ಸ್ಥಾನಕ್ಕೆ ಗೌರವವನ್ನು ಬರಬೇಕಾದ್ರೆ ನಿಮ್ಮ ಮಗ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ನಿಲ್ಲಿಸ್ಲಿಕ್ಕಾಗ್ಲಿಕ್ಕೆ ರಾಜೀನಾಮೆ ಬಿಸಾಕಿ ಮನೆಯಾಗಿರಿ. ಇನ್ನು ಮುಂದೆ ಇದೇ ತೆರನಾಗಿ ನಡೆದ್ರೆ ನಾವು ಅದನ್ನ ಪ್ರತಿಭಟಿಸಬೇಕಾಗ್ತದೆ, ವಿರೋಧ ಮಾಡಬೇಕಾಗ್ತದೆ. ಈ ತಾಲೂಕಿನ ಜನರಲ್ಲಿ ಕೈ ಮುಗಿದು ಕೇಳ್ಕೊತೇನೆ, ಈ ವೈಯಕ್ತಿಕ ತಮ್ಮ ಸ್ವಾರ್ಥಕ್ಕಾಗಿ, ಮಕ್ಕಳು ಬೆಳೆಸೋಕ್ಕಾಗಿ, ಅಣ್ಣತಮ್ಮರು ಬೆಳೆಸೋಕ್ಕಾಗಿ, ಅವ್ರ ಕುಟುಂಬಕ್ಕಾಗಿ ಇಡೀ ತಾಲೂಕಿನ ಜನರನ್ನ 45-50 ವರ್ಷಗಳಲ್ಲಿ ಇವತ್ತು ಬೆಳೆಲಾರ್ದಂಗೆ ನೋಡ್ಕೊಂಡಿದ್ದಾರೆ. ತಾಲೂಕು ಇವತ್ತು ಅಫ್ಜಲ್ಪುರದಲ್ಲಿ ಏನಿದೆ ನೋಡ್ರಿ. ಅಫ್ಜಲ್ಪುರ ಪಟ್ಟಣದಲ್ಲಿ ನಾವು ಹೋಗ್ಬೇಕಾದ್ರೆ ತಲೆ ತಗ್ಗಿಸಿ ನಡ್ಕೋತ ಹೋಗಂತ ಪರಿಸ್ಥಿತಿ ಇದೆ, ಸೈಕಲ್ ಮೋಟರ್ ಮೇಲೆ ಹೋಗೋ ಪರಿಸ್ಥಿತಿ ಇದೆ. ಒಂದು 4 ವೀಲರ್ ಅಫ್ಜಲ್ಪುರ ಪಟ್ಟಣದಲ್ಲಿ ಸರಿಯಾಗಿ ಹೋಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಇವರು? ಇದ್ಯಾಕೆ ಮಾತಾಡಲ್ಲ ಇವರು? ಈ ಸರ್ಕಾರದಿಂದ ಬಂದಂತ ಅನುದಾನಗಳು ಒಂದು ಕಡೆಗೆ ದುರುಪಯೋಗ ಮಾಡ್ಕೊಳ್ಳೋದಲ್ದೇನೆ, ತಮ್ಮ ಸ್ವಾರ್ಥ ಮಾಡ್ಕೊಳ್ಳೋದಲ್ದೇನೆ, ಒಪ್ಪಂದ ರಾಜಕಾರಣ ಮಾಡ್ಕೊಳ್ಳೋದಲ್ದೇನೆ, ಮತ್ತೆ ಈ ತಾಲೂಕವನ್ನ ಹಿಂದೆ ಬೀಳಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತದ್ದು ಇವರು. ಆರೋಪ ಮಾಡಿಸ್ತಾರೆ ಅರುಣ್ ಗೌಡ್ ಪಾಟೀಲ್, ನನ್ನ ಮೇಲೆ ಆರೋಪ. ಏನಂತ ಮಾಡ್ತೀರಿ ಅರುಣ್ ಗೌಡ್ರೆ? ಶಿವಕುಮಾರ್ ನಾಟಿಕರು ಯಾರು ಫ್ಯಾಕ್ಟರಿ ಅವ್ರು ಕೂಡ ಕಿರಿಕಿರ. ನಿಮಗೆ ಆತ್ಮ ಸ್ವಾಭಿಮಾನ ಇದ್ರೆ ಹಿಂಗ್ ಮಾತಾಡ್ಸ್ಲಿಕ್ಕಾಗಲ್ಲ. ನೀವು ಆತ್ಮ ಸ್ವಾಭಿಮಾನದ ಮನುಷ್ಯ ಅಲ್ಲ. ಹೇಳ 2006ರಲ್ಲಿ 5ರಲ್ಲಿ ಫ್ಯಾಕ್ಟ್ರಿ ಬತ್ತು. ಫ್ಯಾಕ್ಟ್ರಿಯನ್ನು ನಂಬಿಕೊಂಡು ನಮ್ಮ 3 ಜನ ಕಬ್ಬು ಹಚ್ಚಿದ್ರು. ಚಂದ ಗೊತ್ತಿರ್ಬೇಕು, ನಿಮ್ಮ ಅಪ್ಪ MLA ಇದ್ದವಾಗ. ಅವಾಗ ಏನಾಯ್ತು ಗೊತ್ತಾ? ಕಬ್ಬು ಒಯ್ಲಿಲ್ಲ ಫ್ಯಾಕ್ಟ್ರಿ ಅವರು. ಕಬ್ಬಿನ ಕಾರ್ಖಾನೆ ಎದುರುಗಡೆ ಹೋರಾಟ ನಡೀತು. ಹೋರಾಟ ನಡೆದ ನಂತರ SN ವಾರಿ ಅಂತ ಹೇಳಿ ಒಬ್ರು ತಹಶೀಲ್ದಾರ್ ಇದ್ರು. ಶರಣಗೌಡ ಪಾಟೀಲ್ ಅಂತ ಹೇಳಿ ಮಂಟಿಗೆ ಗೌಡ್ರು ಒಬ್ರು KN ಮ್ಯಾನೇಜರ್ ಆಗಿದ್ರು. ತಹಶೀಲ್ ಕಚೇರಿಯಲ್ಲಿ ಸಾಯಂಕಾಲ 7 ಗಂಟೆ ತನಕ ಮೀಟಿಂಗ್ ನಡೀತು. ನಮ್ಮ 3 ಜನ 40 ಜನ ರೈತರಿದ್ವಿ. ಅದು ನನಗ ಅವಾಗ ವಯಸ್ಸು 19 ವರ್ಷ ವಯಸ್ಸು. ನಾವು ಕಬ್ಬು ಹಚ್ಚಿದ್ವಿ. ಅಂತದಾದಂತ ಸಂದರ್ಭದಲ್ಲಿ ತಹಶೀಲ್ ಕಚೇರಿಯಿಂದ ನಮ್ಗೆ ಹೊರಗೆ ಹಾಕಿದ್ರು. ನಾವು ಒಯ್ಲಿಕ್ಕಾಗಲ್ಲ ಕಬ್ಬು ಅಂತ ಹೇಳಿ ರೈತರು ಆಕ್ರೋಶಗೊಂಡ್ರು. ಮುಂದೆ ಫ್ಯಾಕ್ಟ್ರಿ ಮೇಲೆ ಹೋಗಿ ಕೇಳಮತ್ ಹೋದಾಗ ಜಗಳ ಆಯ್ತು. FIR ತೆಗೆದು ನೋಡ್ರಿ, FIR ಹಿಸ್ಟ್ರಿ ನೋಡ್ರಿ. ಅವತ್ತಿನ ಆಯನ್ ಲೀಡರ್ ಇರ್ಲಿಲ್ಲ. ಏನಂತಿದೆ ಅಂದ್ರೆ ರೈತರು ಆಕ್ರೋಶಗೊಂಡು ಆದಂತ ಘಟನೆ ಅಂತ ಹೇಳಿ FIR ದಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು. ಅದು ಶಿವಕುಮಾರ್ ನಾಟಿಕರ್ ಹೋಗಿ ಜಗಳ ಮಾಡಿದ್ದಲ್ಲ. ಅವತ್ತು ರೈತರು ಮತ್ತು ಕಾರ್ಖಾನೆ ಅಧಿಕಾರಿಗಳ ಮಧ್ಯೆ ನಡೆದ ವಾಗ್ವಾದ, ಸಂಘರ್ಷದಿಂದ ಆದಂತ ಜಗಳ. ಇವತ್ತು 20 ವರ್ಷ ಆದ ನಂತರ ಅರುಣ್ ಗೌಡ ಅದನ್ನು ಎತ್ತಿ ನನ್ನ ಮೇಲೆ ಆರೋಪ ಮಾಡಿಸ್ತೀರಾ? ಅದನ್ನು ಮಾಡ್ತೀರಾ? ಅವತ್ತು ಆ ಊರಲ್ಲಿ ಇರ್ತಕ್ಕಂಥ ನಮ್ಮೂರಲ್ಲಿ ನನ್ನ ಕಬ್ಬು ಸೇರಿಸ್ಕೊಂಡಂಗೆ ಕಬ್ಬನ್ನು ಕಡಿದು ಒಣಗೋದಂತ ಕಬ್ಬನ್ನು ಕಡಿದು ಒಡ್ಡಿಗೆ ಹಾಕಂತ ಪರಿಸ್ಥಿತಿ ಐತೆ ಅರುಣ್ ಗೌಡ್ರೆ.
ಯಾವುದರ ಕಾಲಾಗ ಸಂಘರ್ಷ ಆಯ್ತು ಅನ್ನೋದು ಯೋಚನೆ ಮಾಡಬೇಕಾಗಿತ್ತು. ಈ ಶಿವಕುಮಾರ್ ನಾಟಿಕರು 15 ವರ್ಷ ಸಾರ್ವಜನಿಕ ಜೀವನದಲ್ಲಿ ವೈಯಕ್ತಿಕ ಸಂಘರ್ಷ ಮಾಡಿ ಒಂದೇ ಒಂದು ಜಗಳ ಆಗಿಲ್ಲ, ಒಂದೊಂದು ಕೇಸ್ ಆಗಿಲ್ಲ. ಏನಾಗಿದ್ದು? ಹೋರಾಟದ ಕೇಸ್ಗಳು. ಇನ್ನೊಂದು ಕಡೆ ಹೇಳ್ತೇನೆ, ವಸೂಲಿ ಮಾಡ್ತಾನೆ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆಯಲ್ಲ, ನಿಮ್ಮ ಅಪ್ಪ MLA ಇದಾನಲ್ಲ ಅರುಣ್ ಗೌಡ್, ತನಿಖೆಗೆ ಆದೇಶ ಮಾಡುತ್ತೆ. ನಿನ್ಗೆ ಯಾರು ನಂಬಿಗಸ್ತರು ಪೊಲೀಸ್ ಆಫೀಸರ್ ಇದಾರಲ್ಲ ಅವ್ರ ಮುಖಾಂತರ ಒಂದು ಸ್ಪೆಷಲ್ ಕಮಿಟಿ ಮಾಡಿಸು, ತಂಡ ಮಾಡಿ ನನ್ನ ಮೇಲೆ ತನಿಖೆ ಮಾಡಿಸು. ಕಲಸ ಅಧಿಕಾರಿಗಳನ್ನ ನಿನ್ ಮನೆಗೆ ಇರ್ತಾರಲ್ಲ, ಹೊಸ ಮಂದಿ ಕಲಸ ಮೀಟಿಂಗ್ ನಾಟಿಕಾರಿಗೆ ಎಷ್ಟೆಷ್ಟು ವಸೂಲಿ ಕೊಟ್ರಪ್ಪ ರೊಕ್ಕ ಕೇಳು ತನಿಖೆ ಮಾಡಿ ಸಾಕಿಸ್ರ ಮೇಲೆ ದಮ್ ಇದ್ರೆ ಕೇಸ್ ನಿನ್ಗೆ. ನಾಟಕ ಈ ತಾಲೂಕು ನಿನ್ನೆದ್ರೆ, ನಿಮ್ಮ ಅಪ್ಪನಿದ್ರೆ ಈ ತಾಲೂಕಿನಲ್ಲಿ ನಡೀತಕ್ಕಂತ ಅವ್ಯವಹಾರಗಳು, ಈ ತಾಲೂಕ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇರತಕ್ಕಂಥದನ್ನ ನಾನು ಮಾತನಾಡಿಕೊಂಡ್ರೆ ನನ್ನ ಮೇಲೆ ಛೂ ಬಿಡ್ತೀಯ. ನಿಮ್ಮ ಹಳೆಯದರಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಗೆ ಸಂಬಂಧಪಟ್ಟವ್ರಿಗೆ ಕಾಂಟ್ರಾಕ್ಟರ್ ಕೆಲಸ ಕೊಡಿಸಿ ಬಿಲ್ ಹ್ಯಾಂಗ್ ತಗೋಬೇಕಂತ ಗೊತ್ತಾಯ್ತು ನಿಮ್ಗೆ? ಅದ್ರ ಬಗ್ಗೆ ಮಾತಾಡ್ರಿ, ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ನೀರಾವರಿ ಬಗ್ಗೆ ಮಾತಾಡ್ರಿ, ರೈತರ ಬಗ್ಗೆ ಮಾತಾಡ್ರಿ, ಶಿಕ್ಷಣದ ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ಆರೋಗ್ಯದ ಬಗ್ಗೆ, ಆಸ್ಪತ್ರೆಗಳ ಬಗ್ಗೆ ಮಾತಾಡ್ರಿ, ಮೂಲಭೂತ ಸೌಕರ್ಯಗಳ ಬಗ್ಗೆ ಮಾತಾಡೋದು ಬಿಟ್ಟು ವೈಯಕ್ತಿಕ ಹಿತಾಸಕ್ತಿಗಳನ್ನ ಮಾತಾಡಿಕೊಂಡು ನಿಮ್ಮ ತೆವಲಿಗೆ ಇನ್ನೇನೋ ಮಾಡಿ ಈ ತಾಲೂಕಿನ ಜನರಿಗೆ ಬಲಿ ಕೊಡ್ತಕ್ಕಂಥ ಕೆಲಸವನ್ನ ದಯವಿಟ್ಟು ಅದನ್ನ ಮಾಡಬಾರ್ದು ಅಂತಕ್ಕಂಥದ್ದು ನನ್ನದು. ನಿಮಗೆ ನಿಜವಾಗ್ಲೂ ಶಾಸಕರಿಗೆ ನಿಮ್ಮ ಸ್ಥಾನಕ್ಕೆ ಗೌರವವನ್ನು ಬರಬೇಕಾದ್ರೆ ನಿಮ್ಮ ಮಗ ಮಾಡ್ತಾ ಇರ್ತಕ್ಕಂಥ ತಪ್ಪುಗಳನ್ನ ನಿಲ್ಲಿಸ್ಲಿಕ್ಕಾಗ್ಲಿಕ್ಕೆ ರಾಜೀನಾಮೆ ಬೀಸಾಕಿ ಮನೆಯಾಗಿರು. ಇನ್ನು ಮುಂದೆ ಇದೇ ತೆರನಾಗಿ ನಡೆದ್ರೆ ನಾವು ಅದನ್ನ ಪ್ರತಿಭಟಿಸಬೇಕಾಗ್ತದೆ, ವಿರೋಧ ಮಾಡಬೇಕಾಗ್ತದೆ. ಈ ತಾಲೂಕಿನ ಜನರಲ್ಲಿ ಕೈ ಮುಗಿದು ಕೇಳ್ಕೊತೇನೆ, ಈ ವೈಯಕ್ತಿಕ ತಮ್ಮ ಸ್ವಾರ್ಥಕ್ಕಾಗಿ, ಮಕ್ಕಳು ಬೆಳೆಸೋಕ್ಕಾಗಿ, ಅಣ್ಣತಮ್ಮರು ಬೆಳೆಸೋಕ್ಕಾಗಿ, ಅವ್ರ ಕುಟುಂಬಕ್ಕಾಗಿ ಇಡೀ ತಾಲೂಕಿನ ಜನರನ್ನ 45-50 ವರ್ಷಗಳಲ್ಲಿ ಇವತ್ತು ಬೆಳೆಲಾರ್ದಂಗೆ ನೋಡ್ಕೊಂಡಿದ್ದಾರೆ. ತಾಲೂಕು ಇವತ್ತು ಅಫ್ಜಲ್ಪುರದಲ್ಲಿ ಏನಿದೆ ನೋಡ್ರಿ. ಅಫ್ಜಲ್ಪುರ ಪಟ್ಟಣದಲ್ಲಿ ನಾವು ಹೋಗ್ಬೇಕಾದ್ರೆ ತಲೆ ತಗ್ಗಿಸಿ ನಡ್ಕೋತ ಹೋಗಂತ ಪರಿಸ್ಥಿತಿ ಇದೆ, ಸೈಕಲ್ ಮೋಟರ್ ಮೇಲೆ ಹೋಗೋ ಪರಿಸ್ಥಿತಿ ಇದೆ. ಒಂದು 4 ವೀಲರ್ ಅಫ್ಜಲ್ಪುರ ಪಟ್ಟಣದಲ್ಲಿ ಸರಿಯಾಗಿ ಹೋಗಿ ಬರ್ಲಿಕ್ಕೆ ಆಗ್ತಾ ಇಲ್ಲ. ಏನ್ ಮಾಡಿದ್ರು ಇವರು? ಇದ್ಯಾಕೆ ಮಾತಾಡಲ್ಲ ಇವರು? ಈ ಸರ್ಕಾರದಿಂದ ಬಂದಂತ ಅನುದಾನಗಳು ಒಂದು ಕಡೆಗೆ ದುರುಪಯೋಗ ಮಾಡ್ಕೊಳ್ಳೋದಲ್ದೇನೆ, ತಮ್ಮ ಸ್ವಾರ್ಥ ಮಾಡ್ಕೊಳ್ಳೋದಲ್ದೇನೆ, ಒಪ್ಪಂದ ರಾಜಕಾರಣ ಮಾಡ್ಕೊಳ್ಳೋದಲ್ದೇನೆ, ಮತ್ತೆ ಈ ತಾಲೂಕವನ್ನ ಹಿಂದೆ ಬೀಳಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲಿಕ್ಕೆ ಹೊರಟಿರುವಂತದ್ದು ಇವರು. ಆರೋಪ ಮಾಡಿಸ್ತಾರೆ ಅರುಣ್ ಗೌಡ್ ಪಾಟೀಲ್ ಅಂದ್ಮೇಲೆ ಆರೋಪ. ಏನಂತ ಮಾಡ್ತೀರಿ ಅರುಣ್ ಗೌಡ್ರೆ? ಶಿವಕುಮಾರ್ ನಾಟಿಕರು ಯಾರು ಫ್ಯಾಕ್ಟರಿ ಅವ್ರು ಕೂಡ ಕಿರಿಕಿರ. ನಿಮಗೆ ಆತ್ಮ ಸ್ವಾಭಿಮಾನ ಇದ್ರೆ ಹಿಂಗ್ ಮಾತಾಡ್ಸ್ಬೇಕಾಗಲ್ಲ. ನೀವು ಆತ್ಮ ಸ್ವಾಭಿಮಾನದ ಮನುಷ್ಯ ಅಲ್ಲ. 2006ರಲ್ಲಿ 5ರಲ್ಲಿ ಫ್ಯಾಕ್ಟ್ರಿ ಬತ್ತು. ಫ್ಯಾಕ್ಟ್ರಿಯನ್ನು ನಂಬಿಕೊಂಡು ನಮ್ಮ 3 ಜನ ಕಬ್ಬು ಹಚ್ಚಿದ್ರು. ಚಂದ ಗೊತ್ತಿರ್ಬೇಕು, ನಿಮ್ಮ ಅಪ್ಪ MLA ಇದ್ದವಾಗ. ಅವಾಗ ಏನಾಯ್ತು ಗೊತ್ತಾ? ಕಬ್ಬು ಒಯ್ಲಿಲ್ಲ ಫ್ಯಾಕ್ಟ್ರಿ ಅವರು. ಕಬ್ಬಿನ ಕಾರ್ಖಾನೆ ಎದುರುಗಡೆ ಹೋರಾಟ ನಡೀತು. ಹೋರಾಟ ನಡೆದ ನಂತರ SN ವಾರಿ ಅಂತ ಹೇಳೋರು ತಹಶೀಲ್ದಾರ್ ಇದ್ರು. ಶರಣಗೌಡ ಪಾಟೀಲ ಅಂತ ಹೇಳಿ ಮಂಡಿಗೆ ಗೌಡ್ರೊಬ್ರು KN ಮ್ಯಾನೇಜರ್ ಆಗಿದ್ರು. ತಹಶೀಲ್ ಕಚೇರಿಯಲ್ಲಿ ಸಾಯಂಕಾಲ 7 ಗಂಟೆ ತನಕ ಮೀಟಿಂಗ್ ನಡೀತು. ನಮ್ಮ 3 ಜನ 40 ಜನ ರೈತರಿದ್ವಿ. ಅದು ನನಗೆ ಅವಾಗ ವಯಸ್ಸು 19 ವರ್ಷ ವಯಸ್ಸು. ನಾವು ಕಬ್ಬು ಹಚ್ಚಿದ್ವಿ. ಅಂತದಾದಂತ ಸಂದರ್ಭದಲ್ಲಿ ತಹಶೀಲ್ ಕಚೇರಿಯಿಂದ ನಮ್ಗೆ ಹೊರಗೆ ಹಾಕಿದ್ರು. ನಾವು ಒಯ್ಲಿಕ್ಕಾಗಲ್ಲ ಕಬ್ಬು ಅಂತ ಹೇಳಿ ರೈತರು ಆಕ್ರೋಶಗೊಂಡ್ರು. ಮುಂದೆ ಫ್ಯಾಕ್ಟ್ರಿ ಮೇಲೆ ಹೋಗಿ ಕೇಳಮತ್ ಹೋದಾಗ ಜಗಳ ಆಯ್ತು. FIR ತೆಗೆದು ನೋಡ್ರಿ, FIR ಹಿಸ್ಟ್ರಿ ನೋಡ್ರಿ. ಅವತ್ತಿನ ಆಯನ್ ಲೀಡರ್ ಇರ್ಲಿಲ್ಲ. ಏನಂತಿದೆ ಅಂದ್ರೆ ರೈತರು ಆಕ್ರೋಶಗೊಂಡು ಆದಂತ ಘಟನೆ ಅಂತ ಹೇಳಿ FIR ದಲ್ಲಿ ರಿಜಿಸ್ಟ್ರೇಷನ್ ಆಗಿತ್ತು. ಅದು ಶಿವಕುಮಾರ್ ನಾಟಿಕರ್ ಹೋಗಿ ಜಗಳ ಮಾಡಿದ್ದಲ್ಲ. ಅವತ್ತು ರೈತರು ಮತ್ತು ಕಾರ್ಖಾನೆ ಅಧಿಕಾರಿಗಳ ಮಧ್ಯೆ ನಡೆದ ವಾಗ್ವಾದ ಸಂಘರ್ಷದಿಂದ ಆದಂತ ಜಗಳ. ಇವತ್ತು 20 ವರ್ಷ ಆದ ನಂತರ ಅರುಣ್ ಗೌಡ ಅದನ್ನು ಎತ್ತಿ ನನ್ನ ಮೇಲೆ ಆರೋಪ ಮಾಡಿಸ್ತೀಯ, ಅದನ್ನು ಮಾಡ್ತೀರಾ? ಅವತ್ತು ಆ ಊರಲ್ಲಿ ಇರ್ತಕ್ಕಂಥ ನಮ್ಮೂರಲ್ಲಿ ನನ್ನ ಕಬ್ಬು ಸೇರಿಸ್ಕೊಂಡಂಗೆ ಕಬ್ಬನ್ನು ಕಡದು ಒಣಗೋದಂತ ಕಬ್ಬನ್ನು ಕಡದು ಒಡ್ಡಿಗೆ ಹಾಕಂತ ಪರಿಸ್ಥಿತಿ ಆಯ್ತು ಅರುಣ್ ಗೌಡ್ರೆ.
ಯಾವುದರ ಕಾಲಾಗ ಸಂಘರ್ಷ ಆಯ್ತು ಅನ್ನೋದು ಯೋಚನೆ ಮಾಡಬೇಕಾಗಿತ್ತು. ಈ ಶಿವಕುಮಾರ್ ನಾಟಿಕರು 15 ವರ್ಷ ಸಾರ್ವಜನಿಕ ಜೀವನದಲ್ಲಿ ವೈಯಕ್ತಿಕ ಸಂಘರ್ಷ ಮಾಡಿ ಒಂದೇ ಒಂದು ಜಗಳ ಆಗಿಲ್ಲ, ಒಂದೊಂದೇ ಕೇಸ್ ಆಗಿಲ್ಲ. ಏನಾಗಿದ್ದು ಹೋರಾಟದ ಕೇಸ್ಗಳು. ಇನ್ನೊಂದು ಕಡೆ ಹೇಳ್ತೇನೆ, ವಸೂಲಿ ಮಾಡ್ತಾನೆ. ನಾನು ಹೇಳ್ತೇನೆ, ಇವತ್ತು ನಿಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದೆಯಲ್ಲ, ನಿಮ್ಮ ಅಪ್ಪ MLA ಇದಾನಲ್ಲ ಅರುಣ್ ಗೌಡ್, ತನಿಖೆಗೆ ಆದೇಶ ಮಾಡುತ್ತೆ. ನಿನ್ಗೆ ಯಾರು ನಂಬಿಗಸ್ತರು ಪೊಲೀಸ್ ಆಫೀಸರ್ ಇದಾರಲ್ಲ ಅವ್ರ ಮುಖಾಂತರ ಒಂದು ಸ್ಪೆಷಲ್ ಕಮಿಟಿ ಮಾಡಿಸು, ತಂಡ ಮಾಡಿ ನನ್ನ ಮೇಲೆ ತನಿಖೆ ಮಾಡಿಸು. ಕಲಸ ಅಧಿಕಾರಿಗಳನ್ನ ನಿನ್ ಮನೆಗೆ ಇರ್ತಾರಲ್ಲ, ಹೊಸ ಮಂದಿ ಕಲದ ಮೀಟಿಂಗ್ ನಾಟಿಕಾರಿಗೆ ಎಷ್ಟೆಷ್ಟು ವಸೂಲಿ ಕೊಟ್ರಪ್ಪ ರೊಕ್ಕ ಕೇಳು ತನಿಖೆ ಮಾಡಿ ಸಾಕಿಸ್ರ ಮೇಲೆ ದಮ್ಮಿದ್ರೆ ಕೇಸ್ ನಿಮ್ಗೆ. ನಾಟಕ ಈ ತಾಲೂಕು ನಿನ್ನೆದ್ರೆ, ನಿಮ್ಮ ಅಪ್ಪನೆದ್ರೆ ಈ ತಾಲೂಕಿನಲ್ಲಿ ನಡೀತಕ್ಕಂತ ಅವ್ಯವಹಾರಗಳು, ಈ ತಾಲೂಕ ಅಭಿವೃದ್ಧಿಗೆ ಹಿನ್ನಡೆ ಆಗ್ತಾ ಇರತಕ್ಕಂಥದನ್ನ ನಾನು ಮಾತನಾಡಿಕೊಂಡ್ರೆ ನನ್ನ ಮೇಲೆ ಛೂ ಬಿಡ್ತೀಯ. ಕ್ಷೇತ್ರದ ಜನ ನೋಡ್ಲಿಕತ್ತಾರೆ, ಯಾರು ಏನು ಎಂತ, ಯಾರ ಯೋಗ್ಯತೆ ಏನು, ಯಾರು ಸತ್ಯ ಹರಿಶ್ಚಂದ್ರ, ಯಾರು ಕಳ್ಳರು, ಎಲ್ಲ ನಾ ಏನು ತಪ್ಪು ಮಾಡಿ ಅಂತ ಜನಕ್ಕೆ ಗೊತ್ತಿರ್ತದೆ. ಇನ್ನೊಬ್ಬ ಏನು ಮಾಡ್ಲಿಕತ್ತನತ್ತು ಜನ ಯಾರು ಕಣ್ಣು ಮುಚ್ಕೊಂಡು ಕೂತ್ಕೊಂಡಿಲ್ಲ. ಎಲ್ಲದಕ್ಕೂ ನಾನು ಕಾಮೆಂಟ್ ಮಾಡಬೇಕಂತ ಏನಿಲ್ಲ. ಯಾವುದು ಮಾತಾಡಬೇಕು, ಯಾವುದು ಮಾತಾಡಬಾರ್ದು ಸಾರ್ವಜನಿಕ ಜೀವನದಲ್ಲಿ ಅನ್ನೋದು ಪ್ರಜ್ಞೆ ನನಗಿದೆ. ಅಷ್ಟು ನಾನು ಮಾತಾಡ್ತೇನೆ. ಅವ್ರು ಯಾರೋ ಅವ್ರ ಫಾಲೋವರ್ಸ್ ಒಂದು 4-8 ಮಂದಿಗೆ ಇಟ್ಟು ಅವ್ರನ್ನ ಕೂಡ ಚೂ ಬಿಡ್ತಾನೆ. ಪಾಪ ಅವ್ರೇನು ಮಾತಾಡ್ಬೇಕಂತ ಹಿಡಿತಂದು ಕರೆದು ಮಾತಾಡ್ತಾನೆ. ಅವನಿಗೆ ಯಾವಾಗ ಬೇಕಾಗ್ತದಲ್ಲ ಅವ್ರು ಬಳಸ್ಕೊಂಡು ಅರುಣ್ ಕೂಡ ನಾಟಕ ಅವ್ರು ಅಷ್ಟೆಲ್ಲ ಮಾಡ್ಕೊಂತೀರಿ. ಎಷ್ಟು ಮಾತಾಡ್ತಾನೆ ಶಿವಕುಮಾರ್. ಏನು ನಾ ಓಪನ್ ಇದ್ದೀನಿ, ನಾ ಬೇಡಂದಿನೇ ಅರುಣ್ ಕೂಡ ತರ್ಕೆ ಮಾಡ್ಲಿಕ್ಕೆ ಬೇಡಂದಿನೇ ಹೇಳ್ರಿ. ನನ್ನ ಕೈಯಾಗ ಅಧಿಕಾರ ಇದ್ರೆ ಇವ್ರು ಮಾಡೋದು ಗೊತ್ತಾಗ್ತಿತ್ತು. 24 ಗಂಟೆ ನೀರು ಕುಡಿಸ್ತೀನಿ ಅವ್ರಿಗೆ, 24 ಗಂಟೆ. ನಾನು ಬೇಡಂದ್ರೆ ಅರುಣ್ ಗೌಡ್ರೆ ನಾನು ಎದುರು ತನಿಖೆ ಮಾಡ್ಬಿಡ್ರಿ ಪಾಪ, ನಾನು ಇದೊಂದು ಸಾರಿ ಕ್ಷಮಿಸಿರತ್ತೆ, ಏನು ಮನೆಗಿನಿ ಹೋಗಿನೇನು ಬೇಡ ಅಂದ್ರೆ ಇವ್ರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ, ಇವ್ರ ಕೈಯಾಗ ಸಂಬಂಧಪಟ್ಟವ್ರಿಲ್ಲ. ಹಾಕ್ರಿ ಅಂದ್ಮೇಲೆ ತನಿಖೆ ಮಾಡತ್ರಿ, ಏನು ಆಕ್ಷನ್ ಮಾಡತ್ರಿ. ಬೇಡ ಅಂದ್ರೆ ನಿಮಗೆ ಆರೋಪ ಅಪೋಸಿಷನ್ ಪಾರ್ಟಿಯವ್ರು ಮಾಡ್ಬೇಕು, ರೂಲಿಂಗ್ದವ್ರಲ್ಲ. ಅಫಜಲ್ಪುರ ತಾಲೂಕಿನ ಗೌರ್ಮೆಂಟ್ ಮಾಡ್ತಾರೆ. ಗೌರ್ಮೆಂಟ್ ಮಾಡ್ಲಿಕ್ಕೆ ತಪ್ಪನೇ ನಾ ಎತ್ತು ಹೇಳ್ತೀನಿ. ಗೌರ್ಮೆಂಟ್ ಅವ್ರ ಕೈಗೊಂಬೆ ಆಗಿದೆ. ಹೇಳ್ದಲ್ಲ, ತಾಲೂಕಾ ಪಂಚಾಯತ್ ಇಒ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಈಗ ಗ್ಯಾರಂಟಿ ಅಧ್ಯಕ್ಷ ಎಡಕ್ ಕುಂದಿರ್ತಾನೆ, ಈ ಇಒ ಯಾರು ಮೆಂಬರ್ ಸೆಕ್ರೆಟರಿ ಬಲಕ್ ಕುಂದಿರ್ತಾನೆ, ಇವ ನಡುಕ್ ಕುಂದಿರ್ತಾನೆ. KKRT ಅಧ್ಯಕ್ಷ. ನೀ ಯಾರು KKRT ಅಧ್ಯಕ್ಷ ನಡುಕ್ ಕುಂದ್ರವ? ಅಲ್ಲಿ ಚಿತ್ತಾಪುರದಾಗ ಹೋಗಿ ಕುಂದ್ರ, ನಡು ಸೇಡಮ್ದಾಗ ಹೋಗಿ ಕುಂದ್ರ. KKRT ಅಧ್ಯಕ್ಷ ಕೂತ್ ಮಾಡ್ರಿ, ಗೊತ್ತಾಗ್ತ ಕೂತ್ ಮಾಡ್ರಿ. ಸೇಡಮ್ ತಾಲೂಕಾ ಪಂಚಾಯತಿ ಸಭಾಂಗಣ, ನಾನು ಹೇಳೋದ್ ಪೂರ್ತಿಗೆ ಚಿತ್ತಾಪೂರು ತಾಲೂಕಾ ಪಂಚಾಯತಿ ಸಭಾಂಗಣದಾಗ ಹೋಗಿ MLA ಇಲ್ಲಾರ್ದೆ ಮೀಟಿಂಗ್ ಮಾಡಿ ತೋರಿಸ್ ಅರುಣ್ ಗೌಡ್. ಸೇಡಮ್ದಾಗ ಹೋಗಿ ತೋರಿಸ್, ನಿನ್ ಶಕ್ತಿ ಗೊತ್ತಾಗ್ತದ. ಅಫಜಲ್ಪುರ ಅಭಿವೃದ್ಧಿ ಆಗಿಲ್ಲ. ಅಫಜಲ್ಪುರದಾಗ ಕಾನೂನವನ್ನ ಉಲ್ಲಂಘನೆ ಮಾಡಿ ಯಾರು ಕೆಲಸ ಮಾಡ್ಲಿಕ್ಕತ್ತಾರ ಅವ್ರ ವಿರುದ್ಧ ನಿಂಬಲ್ಲಿ ಹೇಳಿಕೆ ಕೊಟ್ಟಿನಿಲ್ಲ. ನನಗೆ ಮಾಲಿಕೆ ಗೊತ್ತಿದ್ರೆ ನೀವು ಮಾಡ್ತಂಬ್ರ ಜಗಳ ಇಲ್ಲಿ ತರಬೇಡ್ರಿ, ಎಲ್ಲರ ಮನ್ಯಾಗ ಜಗಳವ, ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ ಹಿರಿಯರಾಗಿ ಅಂತೇಳಿ ನಾ ಹೇಳಿನಲ್ಲ. ಅರುಣ್ ಕುಮಾರ್ ಪಾಟೀಲ್ ಅವ್ರ ವಿರುದ್ಧನೇ ಯಾವುದು ಹತಾಶೆ ಇಲ್ಲ. ಅವರಿಗೆ ಅಧಿಕಾರದ ಮುಂದೆ ಅವಿಷ್ಯರ, ನಮ್ಗೆ ಯಾಕೆ ಹತಾಶೆ ಆಗ್ತದೆ? ಹತಾಶೆ ಆಗೋ ಪ್ರಶ್ನೆನೇ ಇಲ್ಲ. ನಾ ಅಭಿವೃದ್ಧಿ ನಾನು ನೀರಾವರಿ ಬಗ್ಗೆ ಮಾತಾಡಿದೆ, ನಾನು ಗಣಗಾಪುರ ಅಭಿವೃದ್ಧಿ ಬಗ್ಗೆ ಮಾತಾಡಲಿದ್ದೀನಿ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಅದು ಮಾತಾಡ್ತಾ ಇರಲಿಲ್ಲ ಅವರು. ನನಗೆ ವಿಷಯ ಡೈವರ್ಟ್ ಮಾಡ್ತಾರೆ ಅವ್ರು. ನಾನು ಡೆವಲಪ್ಮೆಂಟ್ ಬಗ್ಗೆ ಹೇಳ್ಬೇಕು ಹೋಗೋಣ, ಅವ್ರ ವಿಷಯ ಶಿವಕುಮಾರ್ ನಾಟಕರ ಮೇಲೆ ಕೇಸ್ ಬಿತ್ತು, ರೂಢಿ ಶೂಟರ್ ಓಪನ್ ಆಗಿತ್ತು. ಅಧಿಕಾರದಾಗಿಲ್ಲ, ಏನು ಇನ್ನೊಬ್ರಿಗೆ ಮಾಡ್ಬೇಕಾ? ರೋಡ್ ಮೇಲೆ ಹೋಗೋಣ ಮೇಲೆ ಮಾಡ್ರೆ 3 ಗಂಟೆ ಮೀಟಿಂಗ್ ಮಾಡಿ ನನ್ನ ಎದುರು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಅರುಣ್ ಗೌಡ್ ಬಿಟ್ಟು ಯಾರು ಮಾಡ್ತಾರೆ? ಅರುಣ್ ಗೌಡ್ ಬೇಡ ಅಂದ್ರೆ ಇವ್ರು ಮಾಡ್ತಾರೆ. ಬೇಡ ಅಂತಾರೆ ಮಾಡ್ರಿ. ನಾ ಅದಕ್ಕೆ ಕೊಟ್ಟಿನಿ ಉತ್ತರ. ನನ್ನ ಮೇಲೆ ಯಾಕೆ ಕೇಸ್ ಆಯ್ತು, ಯಾವ ವರ್ಷಕ್ಕಾಯ್ತು, 20 ವರ್ಷದ ಹಿಂದೆ ಇವತ್ತು ಯಾಕಾಯ್ತು ಅರುಣ್ ಗೌಡ್ ನೆನಪು ನಿಮ್ಗೆ ಹೇಳಿದ್ದು? ಅದನ್ನೇ ಹೇಳಿದ್ದು.